ಫ್ರೆಂಡ್ ಒಬ್ಬವ ಗಾಡಿ ತೊಗೊಳತ್ತಾನ. ಯಾವ ಗಾಡಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ನಾವು ಅಲ್ಲೇ ಹೊಂಟೋ ಶೋರೂಮ್ಗೆ. ಈಗ ಗಾಡಿ ಬಂದು ನಿಂತೈತಿ. ಅನ್ನ ಇನ್ನೇನು ಡೆಲಿವರಿ ಮಾಡೋದಷ್ಟೇ. 1 2 ಜೈ ಜಿನೇಂದ್ರಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮತ್ತು ನಮ್ಮ ದೋಸ್ತ ಎಲ್ಲೂ ಇಬ್ಬರು ಕೂಡಿ ನಮ್ಮ ಫ್ರೆಂಡ್ ಒಬ್ಬವ ಗಾಡಿ ತೊಗೊಳತ್ತಾನ. ಯಾವ ಗಾಡಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ನಾವು ಅಲ್ಲೇ ಹೊಂಟೋ ಶೋರೂಮ್ಗೆ. ಈಗ ಅಲ್ಲಿ ಹೋಗಿ ತೋರಿಸ್ತಾನೆ ನಿಮ್ಗೆ ಯಾವ ಗಾಡಿ ಅಂತ ತಂದ. ಅಲ್ಲಿವರೆಗೂ ನೋಡ್ರಿ ಹೋಗೋನು. ಅವರೆಲ್ಲರೂ ಮುಂದೆ ಹೋಗ್ಯಾರ, ನಾವಿಬ್ಬರನ್ನ ಹಿಂದೆ ಅದಾವ. ಇಲ್ಲೇ ರಾಜಾಜಿನಗರಾಗ ಐತಿ ಶೋರೂಮ್, ಡಾಕ್ಟರ್ ರಾಜ್ಕುಮಾರ್ ರೋಡ್ದಾಗ. ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂದ್ರೆ ಭಾಳ ಅದಾವ ಶೋರೂಮ್ಗಳು. ಯಾವುದಂತ ನೀವು ಗೆಸ್ ಮಾಡಿರಿ. ಅಲ್ಲಿ ಹೋಗೋ ತಕ ಅಲ್ಲಿಗೆ ಹೋಗಿ ಮತ್ತೆ ಸಿಗೋಣ ನೋಡ್ರಿ. ನೆರಳಿಗೆ ಹಚ್ಚು ಬಿಸಿಲು ಭಾಳ ಐತಿ. ಹಾಂ ಬಂದು ಮಾಡೇ ಬಿಡ್ತಾರೆ. ಇಲ್ಲ ಅದು ಮತ್ತೆ ಸುತ್ತೋಡು ಬರುತ್ತೆ. ಡೌನ್ ಹಿಡ್ಕೊಂಬರ್ಬೇಕು. ಮತ್ತು ಅಲ್ಲಿ ಮುಂದೆ ಮುಂದೆ ಇಲ್ಲಿದೆ. ಹಾಂ ಹಾಂ ಇಲ್ಲೇ ಇದಾರೆ. ಎಲ್ಲಿದಾರ? ಯಾವ ಶೋರೂಮ್ ಒಳಗೆ ಅದಾರೇನು ನೋಡು. ಮ್ಯಾಗಂತ ಇವ್ರು ಎಲ್ಲಿದಾರಂತ ಫೋನ್ ಮಾಡು. ಬಂದು ನೋಡಪ್ಪ, ಇದ ಯಮ ಶೋರೂಮ್ಕ ಗಾಡಿ ತೊಗೊಳೋಣ ನಮ್ಮ ದೋಸ್ತ ಬಂದವ. ಯಮದಾಗ ಯಾವ್ದಂದ್ರೆ ಯಮದಾಗ ಭಾಳ ಗಾಡಿ ಅದಾವ ಮತ್ತು ತೋರಿಸ್ತವ. ನಾವಿಬ್ರಂತೂ ಲೇಟ್ ಮಾಡಿ ಹೊರಟಾರ, ನಾವೇ ಲಗುಟ್ ಬಂದವು. ಇವರು ನಾವು ಇಟ್ಟು ಲಗುಟ್ ಬಂದಾರ, ನಮ್ಕಿಂತ ಪೈಲ ಇನ್ನೂ ಬಂದಿಲ್ಲ ಇವರು. ಇವರಿಬ್ರು ಈಗ ಬರತ್ತಾರ ನೋಡಪ್ಪ ಆಟ ಮಾಡ್ಕೊಂಡು. ಇಲ್ಲಿ ಬಂದ್ರಲ್ಲ ಹುಡುಗರು. ಅಲ್ಲಿ ಹಿಂದೆ ಫೋನ್ನಾಗ ಮಾತಾಡೋದಲ್ಲ, ಅವಾಗ ಗಾಡಿ ತೊಗೊಳವ ನೋಡ್ರಿ. ರೆಡ್ ಟಿ ಶರ್ಟ್ ಎಲ್ಲ ಅದಾನಲ್ಲ, ರೆಡ್ ಶರ್ಟ್ ಹಾಕ್ಯಾನ. ಅಂದಮೇಲೆ ರೆಡ್ ಗಾಡಿನ ತೊಗೋತಾನಂತ ಫಿಕ್ಸ್. ಇವ ನೋಡ್ರಿ ಗಾಡಿ ತೊಗೊಳವ. ರೆಡ್ ಶರ್ಟ್ ಹಾಕ್ಯಾನ ಅಂದ್ಮೇಲೆ ರೆಡ್ ಗಾಡಿ ಫಿಕ್ಸ್. ರೆಡ್ ಹೆಲ್ಮೆಟ್ ತೊಗೊಂಡಾನ. ಎಲ್ಲ ಫುಲ್ ಫಿಕ್ಸ್ ಆಗಿ ನಿಂತಾನ. ಓ ಆಕಾಶ್, ಆರಾಮ? ಎಲ್ಲ ಹುಡುಗರು ಬಂದಾರ. ಅನ್ನೋರಿಬ್ರು ಕೈಯಾಗ ಸ್ವೀಟ್ ಗೀಟ್ ಎಲ್ಲ ತೊಗೊಂಬರತ್ತಾರ. ಶೋರೂಮ ಯಮ ಶೋರೂಮ. ನಾನು ಫಸ್ಟ್ ಗಾಡಿ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಇದು ಯಮ ರೇಸ್ ZR 125 ಸ್ಕೂಟಿ. ಆ ಸ್ಕೂಟಿಯಿಂದ ನಾನು ಹಂಟ್ರ್ ತೊಗೊಂಡೆ. ಇಲ್ಲಾಂದ್ರೆ ಫಸ್ಟ್ ಸ್ಕೂಟಿ ತೊಗೋಬೇಕಂತ ಪ್ಲ್ಯಾನ. ಇಲ್ಲೂ ಬಂದೀನಿ, ಎಲ್ಲ ಕೇಳಿದ್ನಿ. ಇಲ್ಲೂ ಬರ್ಬೋದಾ. ಯಮದವ್ರದ್ದು ಒಳ್ಳೆ ಮೈಲೇಜ್ ಗಾಡಿಗಳು ಅದಾವ. ಎಲ್ಲ ಗಾಡಿಗಳು ನಿಲ್ಸ್ಯಾರ ನೋಡೋರು. ಬಂದಂಗೆ ತಿನ್ನತ್ತ ನೋಡ್ರಿ ಸ್ವೀಟ್. ನಾವು ಗಾಡಿನೇ ಇನ್ನೂ ಡೆಲಿವರಿ ತೊಗೊಂಡಿದ್ದು ಸ್ವೀಟ್ ತಿನ್ನತ್ತ ನೀವು. ಹಾಂ ಇವ ನೋಡ್ರಿ ನನ್ನ ಜೊತೆ ಬಂದು ನಾವು ಎಲ್ಲೂ ಪ್ರೀತಿಯಿಂದ ಎಲ್ಲರೂ ಅಂತಾರೆ ಅವನಿಗೆ. ಯಾರು ಕೊಟ್ಟಿದ್ದು? ಬೇರೆಯವ್ರ? ಹಾಂ FZS ಆಮೇಲೆ R3 ಆ್ಯಕ್ಷನ್ ಕ್ಯಾಮ್ರಾನ ಬ್ಲಾಗ್ ಮಾಡೋಕ್ಕೆ ಕ್ಯಾಮ್ರಾ. R3 ಆಮೇಲೆ ಈ ಕಡೆ ಎಲ್ಲ
MT-15 ಇದು ಸಾರಿ MT-03 ಇದು MT-03. ಆಮೇಲೆ FZX. ಹಂಗೇನು FZX ಇಷ್ಟ ಆಗಲಿಲ್ಲಪ್ಪ. ಎಸ್ ಮಾತ್ರ ಸೂಪರಾಗೈತೆ. ಇದೇನು ತೆಗದಾನ ಹೆಡ್ಲೈಟ್ ಏನು ಎಲ್ಲ ಬೋಳ ಯಾವ್ರಿ ಹಿಂಗೆ ಕೈ ಹಾಕಿ ಯಾವ್ರಿ ಕಿತ್ಕೊಂಡು ಹೋದ್ರೆ ಹೋದ ಎಲ್ಲ ಅಂತ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ. ಇದು ಮಾತ್ರ ಸೂಪರ್ ಇಷ್ಟ ಆಯ್ತು ನಂಗೆ R15. ಈ ಕಲರ್ ಗ್ರೇ ಪಿಂಕ್ ಜೊತೆಗೆ ಏನೇನು ಅದಾವ ಹೆಸರುಗಳು ಗೊತ್ತಿಲ್ಲ. ಪ್ಲಸ್ ಮಾನ್ಸ್ಟರು ಮುಕ್ಕಳು ಎರೆಯಂಗೈತೆ. ಮಾನ್ಸ್ಟರ್ ಮಾತ್ರ ಸಕ್ಕರಾಗೈತೆ ಎಲ್ಲನೂ. ನಿಂಗೆ ಯಾವ್ದು ಇಷ್ಟ ಆಯ್ತಲ್ಲ ಲೆಂಗ? ಪಿಂಕ್ ಕಲರ ಏನೇನು ಇರ್ತಾರಪ್ಪ ಹೆಸ್ರು ಅಂತಾರೆ. ಇಲ್ಲಿ ಹೆಸ್ರು ಇರ್ತಾವೆ ನೋಡ. ಗ್ರೇನಾ ಬ್ಲ್ಯಾಕಾ? ಕಾರ್ಬನ್ ಕಲರ್ ಮ್ಯಾಟ್ ಬ್ಲ್ಯಾಕ್ ಅನ್ಸುತ್ತೆ ಅದು. ನಿಂಗೆ ಯಾವ್ದು ಇಷ್ಟ ಐತಿ ಲಿಂಗ? ನಿಂಗೆ ಮ್ಯಾಟ್ ಬ್ಲ್ಯಾಕ್ ಇಷ್ಟ. ರಾಕೇಶ್ ನಿಂಗ? ರಾಕೇಶ್ಗೆ ಸಿಲ್ವರ್ ಇಷ್ಟ ಐತಿ. ಲಿಂಗಂಗ ಮ್ಯಾಟ್ ಬ್ಲ್ಯಾಕ್ ಅಂತ. ನೋಡೋಣ ಒಂದಿನ. ಉಳಿದಿದ್ದೆಲ್ಲ ಎಲ್ಲ ಅಮೌಂಟ್ ಪೇ ಮಾಡ್ಯಾನ. ಇನ್ನು ಪ್ರೊಸೀಜರ್ಸ್ ಮಾಡ್ಬೇಕಷ್ಟೇ. ಸರಿ ನೋಡಿ, ಇದು ರೋಡ್ ಟ್ಯಾಕ್ಸ್ ಪೇಡ್ ರಿಸಿಪ್ಟು. RC ಕಾರ್ಡ್ ಬರೋಕ್ಕೆ 3 months ಆಗುತ್ತೆ. ಮನೆಗೇ ಪೋಸ್ಟಲ್ ಬರುತ್ತೆ. ಅಲ್ಲಿವರೆಗೂ ಪೊಲೀಸ್ ಕೇಳಿದ್ರೆ ಇದೊಂದು ತೋರಿಸಿ. ಸರಿನಾ? ಗಾಡಿ ನಂಬರ್ ಇದೆ 02LC 8944. ಇದು ಟ್ಯಾಕ್ಸ್ ಪೇಡ್ ಇನ್ವಾಯ್ಸು. ಇದು ಇನ್ಶೂರೆನ್ಸು ಫಸ್ಟ್ ಪಾರ್ಟಿ 1 year ಬರುತ್ತೆ. ಥರ್ಡ್ ಪಾರ್ಟಿ 5 years ಇರುತ್ತೆ. ಇದನ್ನು ಎವ್ರಿ ಇಯರ್ ರಿನ್ಯೂವಲ್ ಮಾಡ್ತಾರೆ. ಫಸ್ಟ್ ಪಾರ್ಟಿ 1 year ಎಲ್ಲಿದೆ ನೋಡಿ. ಥರ್ಡ್ ಪಾರ್ಟಿ 5 years 2031. ಇದನ್ನು ಎವ್ರಿ ಇಯರ್ ನೀವು ರಿನ್ಯೂವಲ್ ಮಾಡ್ತಾರೆ. ಇದು ಸರ್ವಿಸ್ ಮ್ಯಾನ್ಯಲ್ಲು 13th ಇನ್ವಾಯ್ಸ್ ಆಗಿದೆ. ಈ ಡೇಟಿಂದ ಕೌಂಟ್ ಆಗುತ್ತೆ. ಫಸ್ಟ್ ಸರ್ವಿಸ್ ನೀವು 1000 kilometer ಇಲ್ಲಿ 30 days ಬಿಡಬೇಕು. ಯಾವ್ದು ಬೇಗ ಬರುತ್ತೆ 30 days ಒಳಗಡೆ 1000 ಮಾಡಿ ಓಡ್ತಿಲ್ಲ ಅಂದರೂ 30 days ಬಿಡಲೇಬೇಕು. ಅಂದರೆ ನೆಕ್ಸ್ಟ್ ಮಂತ್ 30 days ಬಿಡಬೇಕು. 4 ಫ್ರೀ ಸರ್ವಿಸಸ್ ಇರುತ್ತೆ. ಫ್ರೀ ಅಂದರೆ ಲೇಬರ್ ವಾಷಿಂಗ್ ಫ್ರೀ ಇರುತ್ತೆ. ಕನ್ಸ್ಯೂಮರ್ ಚಾರ್ಜೆಲ್ಲ ಪೇ ಮಾಡ್ತಾರೆ. 5th ಲೇಬರ್ ವಾಷಿಂಗ್ ಗಾಡಿ ಮಾಡ್ತಾರೆ. ಫಸ್ಟ್ ಸರ್ವಿಸ್ ಮಾತ್ರ 1000ಗೆ. ಆಮೇಲೆ ಎವ್ರಿ 4000 kilometer ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ಇದನ್ನು ಬುಕ್ ತೊಗೊಂಡೋಗಿ ಅಲ್ಲ ನಿಮ್ಮ ಕಡೆಯಿಂದ ಏನಿಲ್ವಾ? ಅಕ್ಸೆಸರಿ ಏನಿಲ್ವಾ? ಕೀಚನ್ ಎಲ್ಲರೂ ಕೊಡ್ತಾರೆ. ನಮ್ಮ ರಾಯಲ್ ಎನ್ಫೀಲ್ಡ್ ಅವ್ರು ಹೆಲ್ಮೆಟೇ ಕೊಡ್ತಾರೆ. ನೀವು ಕೀಚನ್ ಕೊಡೋದವ್ರದ? ಹೆಲ್ಮೆಟ್ಗೆಲ್ಲ ಇರ್ತಾರೆ. ಆ ಥರ ಯಾರು ಕಂಪ್ನಿಯಿಂದ ಫ್ರೀಯಾಗಿ ಅಂತ ಕೊಡಲ್ಲ. ಗಾಡಿ ಬಂದು ನಿಂತೈತಿ. ಅನ್ನ ಇನ್ನೇನು ಡೆಲಿವರಿ ಮಾಡೋಣ ಅಷ್ಟೇ. 1 2 3 ಹೇಳಿ. ಕಂಗ್ರ್ಯಾಚುಲೇಷನ್ಸ್ ಲೇ ಮನು. ಗಾಡಿ ಡೆಲಿವರಿ ತಗೊಂಡಪ್ಪ. ದೇವಸ್ಥಾನಕ್ಕೆ ಹೊಂಟವು, ಗುಡಿಗೆ ಹೊಂಟವು. ದೇವಸ್ಥಾನ ಬರ್ತೈತಿ. ಈ ಕಡೆ ಇದ್ದಿದ್ದಿದ್ದು ಈ ಕಡೆ ಭಾಷೆ ಏನು ಮಾಡಕ್ಕೆ ಬರೋದಿಲ್ಲ. ನೋಡ್ರಿ ಹೆಂಗೆ ಹೊಂಟಾನ ಅನ್ನ. ಹೊಸ ಗಾಡಿ ತಗೊಂಡ ಈಗ ಕೈ ನುಸ್ತೈತಿ ಅವನೀಗ. ಈ ಗಾಡಿ ಮೇಲೆ ಮುಕ್ಕಳು ಹೆಂಗೆ ಕೈ ನುಸ್ತೈತಿ. ಈ ಗಾಡಿ ಮೇಲೆ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಹೊಸ ತಗೊಂಡ ಅಟ್ಟವ. ಸಂಜೆಗೆ ಹೋಗೋದಕ್ಕೆ ಶೋಲ್ಡರ್ ಪೇನು ಹ್ಯಾಂಡ್ ಪೇನು ಅಂತ ಕುಂತಾನ. ನಾನು ಇವಾಗ ನೋಡ್ತೀನಿ ಗಾಡಿ ಬಂದ ಬಿಡ ಆಯ್ತು. ಚಿಕ್ಕ ನನ್ನ ಗಾಡಿಗೆ ಬಂದ್ರೆ ಫೈಬರ್ ಕಿತ್ತೋಗತ್ತ. ನನ್ನ ಗಾಡಿ ಗಿಡಿಗೆ ಅಲ್ಲ ಮೆಟಲ್ ಇದು ನನ್ನ ಗಾಡಿ ಗಿಡಿಗೆ ಟಚ್ ಮಾಡಿಬಿಟ್ರೆ ನಿಂಗೆ ಫೈಬರ್ ಕಿತ್ತು ಹಣೆ ಬರನೆ. ಸಾರಿ
ಸಾರಿ ನೋಡಲೇ ಇಲ್ಲ ನಾನು ಆ ಕಡೆ ಕೀ ಆಫ್ ಆಗೋದು. ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ, ದೇವಾಲಯಕ್ಕೆ. ಗಾಡಿ ಪೂಜೆ ಮಾಡೋದೈತಿ. ಇಳಿಯೋ ಗಾಡಿಲಿ ಇಳಿಯೋ ಸಾಕು. ಗಾಡಿನ ಪೂಜೆ ಮಾಡ್ಸಕ್ಕೆ ಬಂದವು. ಹೇಳಿದ್ನಲ್ಲ ಶ್ರೀ ಮಂಜುನಾಥೇಶ್ವರ ದೇವಾಲಯ ಅಂತ. ಇಲ್ಲೇ ಪೂಜೆ ಮಾಡತ್ತಾರ ಗಾಡಿನ. ಎಲ್ಲ ಕಟ್ಟಿ ಕಟ್ ಮಾಡ್ಬಿಟ್ಟು ಮಧ್ಯಕ್ಕೆ ಇಲ್ಲೊಂದಲ್ಲೊಂದು ಕಟ್ಟಿ ಅಲ್ಲ ಅಲ್ಲಿ ಕಟ್ಕೊಳ್ಳೋಣ. ಸರಿ ಇದೆ. ಹಿಂಗ ಮಾಲಿ ಕಟ್ಟಿದ್ರು. ಪೂಜಾರವರೆಲ್ಲ ಉಳಿದಿದ್ದೆಲ್ಲ ಆ ಕಡೆ ಅರ್ಶನ ಎಲ್ಲ ಹಂಚತ್ತಾರು. ಇನ್ನೊಂದು ಇವತ್ತು TVS ಎಂಟಾರ್ಕೊಂಡು ಬಂದೈತಿ. ಎರಡೂ ಪೂಜಾಕ್ಕೆ ಬಂದವು ಗಾಡಿ. गुरुवाचरेन्द्र धनुराशो जातस्य स देवादुर्गमुखेमस्तैः अधिज्ञा व्याव्यायार्गेशक्रियारन्धकमिस्रोत्साहन्यापास्य वाहन लक्ष्मीदेवता वाग्दाक्षुद्यत वाग्देवता पुरारिधात्मराजिजगुरुखनाम्यां विद्यत्वमाजन्ति वाहनदेवता पूज्या वाहन लक्ष्मीदेवता अस्य इदमस्य रूपोद्भवस्य शिवगोत्रोद्भवस्य बा ಶಬಾಷ್. ಹೋಗು